ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಕೇಳಿದ್ರೆ ಕೊಡೋದಕ್ಕೆ ಹಣ ಇದೆ, ಆದ್ರೆ ದೇಶ ಕಾಯುವ ಸೈನಿಕರಿಗೆ, ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವ ಯೋಧರ ಕುಟುಂಬಕ್ಕೆ ಕೊಡೋದಕ್ಕೆ ಮಾತ್ರ ಹಣ ಇಲ್ಲ. ಇದ್ರೂ ಸಹ ಕೊಡೋದಕ್ಕೆ ಮನ್ಸಿಲ್ಲ, ಟೈಮ್ ಕೂಡ ಇಲ್ಲ. ಪಕ್ಕದ ರಾಜ್ಯ ಕೇರಳದಲ್ಲಿ ಅಜೀಶ್ ಅನ್ನುವ ವ್ಯಕ್ತಿ ಮೇಲೆ ಆನೆ ದಾಳಿ ಮಾಡುತ್ತೆ. ಅಜೀಶ್ ಪ್ರಾಣ ಕಳ್ಕೋತಾನೆ. ಅಜೀಶ್ ರಾಹುಲ್ ಗಾಂಧಿ ಕ್ಷೇತ್ರದ ಮತದಾರ. ಸೊ ರಾಹುಲ್ ಗಾಂಧಿ ಓಡೋಡಿ ಬಂದು ಕೇರಳ ಸರ್ಕಾರದಿಂದ 10 ಲಕ್ಷ ಕೊಟ್ಟಿದ್ರು ಸಹ ಕರ್ನಾಟಕ ಸರ್ಕಾರಕ್ಕೆ 15 ಲಕ್ಷ ಕೊಡಿ ಅಂತ ಕೇಳ್ತಾರೆ. 2 ದಿನದಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ 15 ಲಕ್ಷ ಚೆಕ್ ಅನ್ನ ರೆಡಿ ಮಾಡಿ ಅಜೀಶ್ ಫ್ಯಾಮಿಲಿಗೆ ಕಳಿಸ್ಬಿಡುತ್ತೆ. ರಾಹುಲ್ ಗಾಂಧಿ ಹತ್ರ ಶಾಬಾಷ್ಗಿರಿ ಕೂಡ ಪಡ್ಕೊಳ್ಳುತ್ತೆ. ಆದ್ರೆ ಇದೇ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯೋಧರ ಕುಟುಂಬಕ್ಕೆ ಬರ್ಬೇಕಿರುವ ದುಡ್ಡು ಕೊಡೋಕೆ ಮಾತ್ರ ಟೈಮೇ ಇಲ್ಲ. ಮೊನ್ನೆ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಗಾಯ ಆಗಿರೋರಿಗೆ ನಾವೇ ಆಸ್ಪತ್ರೆ ಖರ್ಚು ನೋಡ್ಕೊಳ್ತೀವಿ ಅಂತ ದೊಡ್ಡದಾಗಿ ಹೇಳಿಕೆಯನ್ನ ಕೊಟ್ರು. ಆದ್ರೆ ಆಮೇಲೆ ಆಸ್ಪತ್ರೆ ಕಡೆ ಆಗ್ಲಿ, ಸಂತ್ರಸ್ತರ ಕಡೆ ಆಗ್ಲಿ ತಲೆ ಕೂಡ ಹಾಕಿಲ್ಲ. ಅವರ ಖರ್ಚು ಅವರೇ ನೋಡ್ಕೊಳ್ಳೋ ಹಾಗೆ ಆಯ್ತು. ಇನ್ನು 2-3 ದಿನಗಳ ಹಿಂದೆ ಗಡಿನಾಡಿನಲ್ಲಿ ಕೇರಳದ ಹುಡುಗ ಒಬ್ಬ ಕರ್ನಾಟಕದ ಯುವತಿ ಮೇಲೆ ಆಸಿಡ್ ದಾಳಿಯನ್ನ ಮಾಡಿದ. ಅದು ಪರ್ಸನಲ್ ಕೇಸ್ ಆಗಿರಬಹುದು, ಆದ್ರೆ ಕೇರಳದ ಹುಡುಗ ಅಂತ ಕೇರಳದ ರಾಜ್ಯದ ಬಳಿ ಪರಿಹಾರ ಕೇಳಕ್ಕಾಗತ್ತಾ? ಕರ್ನಾಟಕದ ಆನೆ ಅಂತ ಕರ್ನಾಟಕದಿಂದ ಪರಿಹಾರ ಕೊಟ್ಟ ಹಾಗೆ. ಈ ಕೇಸಲ್ಲೂ ಕೇರಳದ ಹುಡುಗ ಅಂತ ಕಾಂಪನ್ಸೇಷನ್ ಕೇಳ್ಬೋದಿತ್ತಲ್ವಾ? ಮಾನವೀಯತೆ ವಿಚಾರದಲ್ಲಿ ರಾಜಕೀಯ ಮಧ್ಯ ತರಬಾರ್ದು. ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋದು ಯಾವ ನ್ಯಾಯ? ಈಗ ಯೋಧರ ವಿಚಾರಕ್ಕೆ ಬರ್ತೀನಿ. ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಯೋಧರಿಗೆ ಬರ್ಬೇಕಿರುವ ಗೌರವ ಧನವನ್ನ ಇನ್ನಾದ್ರೂ ಸರ್ಕಾರ ತನ್ನ ಬಳಿಯೇ ಇಟ್ಕೊಂಡು ಸೈನಿಕರ ಕುಟುಂಬವನ್ನ ಕಾಯಿಸ್ತಾ ಇದೆ. ಇತ್ತೀಚೆಗೆ ಹೆಮ್ಮೆಯ ಸೈನಿಕ ಪ್ರಾಂಜಲ್ ವೀರಮರಣ ಹೊಂದಿ ಹುತಾತ್ಮ ಆದಾಗ್ಲೂ ಸಿಎಂ ಸಿದ್ದರಾಮಯ್ಯ ಇದೇ ರೀತಿ ಉಡಾಫೆ ಮಾತು ಹಾಗೂ ನಿರ್ಲಕ್ಷ್ಯ ವರ್ತನೆ ತೋರಿಸಿದ್ರು. 50 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಮೊದಲು ಹೇಳಿ, ಆಮೇಲೆ ಯಾವ ಪ್ರಾಂಜಲ್ ಯಾವ ಹಣ ಅಂತ ಪತ್ರಕರ್ತನಿಗೆ ಪ್ರಶ್ನೆ ಮಾಡಿದ್ರು. ಅವರಿಗೆ ಪರಿಹಾರ ಹಣ ಕೊಟ್ಟಿಲ್ಲ ಅಂತ ಹೇಳಿ ಪ್ರಾಂಜಲ್ ಸರ್, ಕ್ಯಾಪ್ಟನ್ ಪ್ರಾಂಜಲ್ ಸರ್ ಡೆತ್ ಆಗಿದ್ರಲ್ಲ ಸರ್. ಕ್ಯಾಪ್ಟನ್ ಪ್ರಾಂಜಲ್ ಸರ್ ಡೆತ್ ಆಗಿದ್ರಲ್ಲ ಸರ್. ಕ್ಯಾಪ್ಟನ್ ಪ್ರಾಂಜಲ್ ಸರ್ ಡೆತ್ ಆಗಿದ್ರಲ್ಲ ಸರ್. ಯೋಧ ಸರ್, ಅದಕ್ಕೆ 50 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳಿತ್ತು ಸರ್ಕಾರ, ಕೊಟ್ಟಿಲ್ಲ ಅಂತ. ಹತ್ತು ಕರೆದು ಕೊನೆಗೂ ಪ್ರಾಂಜಲ್ ಕುಟುಂಬಕ್ಕೆ ಹಣ ಕೊಡಿಸೋ ಹಾಗಾಯ್ತು. ಈಗ ಶೌರ್ಯ ಪ್ರಶಸ್ತಿ ಗೌರವಿತ ಸೈನಿಕರಿಗೆ ನೋವು ಮಾಡಿದೆ ಈ ಸಿದ್ದು ಗವರ್ಮೆಂಟ್. 2023ರಲ್ಲಿ ಸೈನಿಕರಿಗೆ ಮತ್ತು ಹುತಾತ್ಮರ ಕುಟುಂಬಕ್ಕೆ 90 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಸೋಲ್ಜರ್ ವೆಲ್ಫೇರ್ ಅಂಡ್ ರಿಹ್ಯಾಬಿಲಿಟೇಷನ್ ಈ ಹಣವನ್ನ ಡಿಸೆಂಬರ್ 2023ರಲ್ಲೇ ಕೊಡೋದಕ್ಕೆ ಆದೇಶವನ್ನ ನೀಡುತ್ತೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಇದರ ಕಡೆ ಗಮನವೇ ಇಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸೈನಿಕರ ಮೇಲೆ ಗೌರವ ಇದ್ರೆ ತಾನೆ. 5 ಸೈನಿಕರ ಕುಟುಂಬ ಇವತ್ತಿಗೂ ಕಾಯ್ತಾನೆ ಇದೆ. ಇವತ್ತು ಹಣ ಬರ್ಬೋದು, ನಾಳೆ ಹಣ ಬರ್ಬೋದು ಅಂತ. ಜಿ ನ್ಯೂಸ್ ಇದರ ಬಗ್ಗೆ ಒಂದು ಖಾರವಾದ ತನಿಖಾ ವರದಿ ಕೂಡ ಮಾಡಿತ್ತು. ಇದನ್ನೇ ಆಧಾರವಾಗಿ ಇಟ್ಕೊಂಡು ಸಂಸದ ತೇಜಸ್ವಿ ಸೂರ್ಯ ಈಗ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಕ್ಯಾಪ್ಟನ್ ಪ್ರಾಂಜಲ್ ಬಗ್ಗೆ ನಿರ್ಲಕ್ಷ್ಯ, ಸೈನಿಕರ ಬಗ್ಗೆ ನಿರ್ಲಕ್ಷ್ಯ, ಆದ್ರೆ ರಾಹುಲ್ ಗಾಂಧಿ ಆದೇಶ ಬಂದ್ರೆ ತಕ್ಷಣ ಹಣ ಸ್ಯಾಂಕ್ಷನ್. ಇದು ಈ ಸರ್ಕಾರ ದೇಶ ಕಾಯುವ ಸೈನಿಕರಿಗೆ ಕೊಡ್ತಿರುವ ಗೌರವ. ಜಸ್ಟ್ 90 ಲಕ್ಷಕ್ಕೋಸ್ಕರ ಯೋಧರ ಕುಟುಂಬ ಇವರ ಮುಂದೆ ಭಿಕ್ಷುಕರ ತರ ಕೈ ಓಡ್ಬೇಕಾ, ಕಾತ್ ಕೂತ್ಕೋಬೇಕಾ? ಸಿದ್ದರಾಮಯ್ಯ ಅವ್ರೆ, ಪ್ರತಿದಿನ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ಕೋಟಿಗಟ್ಟಲೆ ರೂಪಾಯಿ ಜಾಹೀರಾತು ನೀಡೋಕೆ ನಿಮ್ಮ ಸರ್ಕಾರದಲ್ಲಿ ಹಣ ಇದೆ. ಆದ್ರೆ ಜಸ್ಟ್ 90 ಲಕ್ಷ ಯೋಧರ ಕುಟುಂಬಕ್ಕೆ ಕೊಡೋದಕ್ಕೆ ಆಗೋದಿಲ್ವಾ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.